ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋ ಬಂದು ವಿನೋದ್ ರಾಜ್ ಸರ್ ಮತ್ತು ಲೀಲಾವತಿ ಅಮ್ಮ ಅವ್ರದ್ದು ಫಾರ್ಮ್ ಹೌಸ್ನ ವಿಡಿಯೋ ಆಗಿರುತ್ತೆ. ನಾವು ಮೊದಲನೇ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅವ್ರದ್ದು ಫಾರ್ಮ್ ಹೌಸು ಮತ್ತು ಅವ್ರ ಮನೆ ವಿಡಿಯೋ ಇದೆ ಅಂತ ಹೇಳಿದ್ವಿ. ಸೊ ಅದನ್ನು ಶೇರ್ ಮಾಡೋಣ ಅಂತ ಎಡಿಟ್ ಮಾಡಿ ಶೇರ್ ಮಾಡ್ತಿದ್ದೀವಿ. ನೋಡ್ತಿದ್ದೀರಾ ಅಲ್ವಾ, ಇದು ಅವ್ರದ್ದು ಫಾರ್ಮ್ ಹೌಸು. ಈ ಫಾರ್ಮ್ ಹೌಸಲ್ಲಿ ಅಂದರೆ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ಮಿಕ್ಸ್ಡ್ ಕ್ರಾಪ್ಸ್ ಅಂತ ತುಂಬ ಬೆಳೀತಿದ್ದಾರೆ ಅವರು ಅಂತ. ಸೊ ಈ ಫಾರ್ಮ್ ಹೌಸಲ್ಲಿ ತುಂಬ ಮಿಕ್ಸ್ಡ್ ಕ್ರಾಪ್ಸ್ ಇದೆ, ಬೇರೆ ಬೇರೆ ಥರ ಬೆಳೆಗಳೆಲ್ಲ ಇಟ್ಟಿದ್ದಾರೆ ಗೈಸ್. ನೋಡಿ, ನೋಡ್ತಾ ಹೋಗಿ. ಈ ಫಾರ್ಮ್ ಹೌಸಲ್ಲಿ ಏನು ವಿಶೇಷತೆ ಅಂದರೆ, ಇದು ಕಲ್ಲು ಬಂಡೆಗಳ ಜಾಗ ಅನಿಸುತ್ತೆ ಗೈಸ್. ಇದು ಅಂದರೆ ಸಮತಟ್ಟಾದ ಪ್ರದೇಶ ಅಲ್ಲ, ಕಲ್ಲುಗಳು ಬಂಡೆಗಳು ಒಂಥರ ಏನಂತಾರೆ, ಬಂಡೆ ಆ ಥರ ಎಲ್ಲ ಬರುತ್ತೆ ಗೊತ್ತಾ. ಸೊ ಆ ಥರ ಪ್ರದೇಶ ಇದು. ಅದನ್ನು ಈ ಥರ ಆಲ್ಟ್ರೇಷನ್ ಮಾಡ್ಕೊಂಡಿರೋದು, ಅಂದರೆ ಫುಲ್ ಜಾಸ್ತಿನೂ ಆಲ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು. ಮಣ್ಣೆಲ್ಲಿರುತ್ತೆ, ಮಣ್ಣಿರೋ ಜಾಗಕ್ಕೆ ಮಾತ್ರ ಬೆಳೆ ಬೆಳೆದಿದ್ದಾರೆ. ಕಲ್ಲುಗಳೇನಿರುತ್ತೆ ಆ ಕಲ್ಲುಗಳೆಲ್ಲ ಹಾಗೆ ಇದೆ ಗೈಸ್. ಅಂದರೆ ನೀವು ಮುಂದೆ ನೋಡ್ತಾ ಹೋಗ್ತೀರಾ, ಅದರಲ್ಲಿ ತೋರಿಸ್ತೀನಿ ನಾನು. ಬಂಡೆಗಳೆಲ್ಲ ಅಲ್ಲೇ ಇದೆ. ಮಣ್ಣು ಎಲ್ಲಿರುತ್ತೆ ಆ ಜಾಗದಲ್ಲಿ ಮಾತ್ರ ಗಿಡಗಳಾಕಿ ಬೆಳೆ ಬೆಳೆದಿದ್ದಾರೆ. ಇಲ್ಲಿ ಅಡಿಕೆ ತೋಟ ಜಾಸ್ತಿ ಗೈಸ್, ಅಡಿಕೆ ತೋಟ ಜಾಸ್ತಿ ಬೆಳೆದಿದ್ದಾರೆ ನೋಡಿ. ಆ್ಯಕ್ಚುಲಿ ಈ ಜಾಗ ಏನು ಗೊತ್ತಾ, ವಿನೋದ್ ರಾಜ್ ಸರ್ ಅವ್ರು ಬಂದು ಕುತ್ಕೋತಾರಂತೆ. ಇಂಟರ್ವ್ಯೂಸ್ ಏನಾದರೂ ಇರುತ್ತಲ್ವಾ, ಬೇರೆ ಕಡೆಯಿಂದ ಎಲ್ಲ ಬಂದು ಇಂಟರ್ವ್ಯೂ ಎಲ್ಲ ತೊಗೋತಾರಲ್ವ. ಸೊ ಆ ಜಾಗದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಾರಂತೆ. ಇದು ಐ ಥಿಂಕ್ ಕೃಷಿ ಹೊಂಡ ಅನಿಸುತ್ತೆ. ಸೊ ಸ್ವಲ್ಪ ನೀರನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದೆ ಅಲ್ವಾ, ಬಂಡೆಗಳೆಲ್ಲ ಇರುತ್ತೆ, ಅದನ್ನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ ಒಂದು ಇದೆ ಮನೆ ಥರ ಇದೆ. ಇದು ಸುತ್ತಮುತ್ತ ಎಲ್ಲ ಫುಲ್ ಕಲ್ಲುಗಳು ಹೆಂಗಿರುತ್ತೆ ಅಂದರೆ ಹಂಗೆ ಇದೆ, ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಷ್ಟೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದೆ ಅವ್ರದ್ದು ಮನೆ. ಆ್ಯಕ್ಚುಲಿ ಒಳಗಡೆ ಹೋಗಿದ್ದೀವಿ, ಅದು ಇದೆ. ಇಲ್ಲಿ ಹೋದರೆ ವ್ಯೂ ನೋಡ್ಬೋದು, ಫಾರ್ಮ್ ಹೌಸ್ನ ವ್ಯೂ ನೋಡ್ಬೋದು. ನಾವು ಹೋದಾಗ ತುಂಬ ಬಿಸಿಲಿತ್ತು ಗೈಸ್. ಆ ಬಿಸಿಲಲ್ಲಿ ಅಪ್ಪ ನೋಡಿ, ವ್ಯೂ ನೋಡ್ತಾ ಇದ್ದೀರಾ, ಫುಲ್ ವ್ಯೂ ಇದು ಫಾರ್ಮ್ ಹೌಸ್ದು. ಒಂಥರ ಚೆನ್ನಾಗಿತ್ತು. ಅಲ್ಲಿ ಹಲ್ಸಿನಣ್ಣು ಬರುತ್ತೆ ಗೊತ್ತಾ, ಹಲ್ಸಿನಣ್ಣು ಗಿಡ, ಸೀಬೆ ಹಣ್ಣು ಗಿಡ, ಹಣ್ಗಳದ್ದು ಅಷ್ಟೇ ವೆರೈಟೀಸ್ ಆಫ್ ಫ್ರೂಟ್ಸ್ ಪ್ಲ್ಯಾಂಟ್ಸು ಇತ್ತು. ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಎಲ್ಲ ಇತ್ತು ಅಲ್ಲಿ. ತುಂಬ ಇನ್ನೂ ನಮಗೆ ಗೊತ್ತಿಲ್ಲದೆ ಇರೋವಂಥ ಗಿಡಗಳು ಇತ್ತು ಅಲ್ಲಿ. ಎಲ್ಲ ಥರ ಗಿಡನೂ ಬೆಳೆದಿದ್ದಾರೆ ಅಲ್ಲಿ, ಗಿಡ ಮರಗಳನ್ನ ನೋಡಿ. ಇದು ವ್ಯೂ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಫಾರ್ಮ್ ಹೌಸ್ನ. ಅಂದರೆ ಬಂಡೆ ಕಲ್ಲು ಪ್ರದೇಶದಲ್ಲಿ ಈ ಥರನೂ ಬೆಳೆ ಬೆಳಿಬೋದು ಅಂತ ತೋರಿಸಿದ್ದಾರೆ ಅವರು ಬೆಳೆದು. ಈ ಥರ ಜಾಗದಲ್ಲಿ ಆಲ್ಮೋಸ್ಟ್ ಬೆಳೆ ಬರೋದು ಕಡಿಮೆ ಅನಿಸುತ್ತೆ. ಆ ಥರ ಬಂಡೆಗಳು ಕಲ್ಲುಗಳ ಮಧ್ಯ ಈ ಥರ ಬೆಳೆ ತೆಗ್ದಿದ್ದಾರೆ ಅಂದರೆ ಗ್ರೇಟ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಗೈಸ್. ಇದೇ ಅವ್ರದ್ದು ಮನೆ, ಲೀಲಾವತಿ ಅಮ್ಮ ಅವ್ರ ಮನೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋದಾಗ ಅಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ, ಅವ್ರನ್ನ ಕೇಳಿದ್ವಿ ಮನೆ ಒಳಗೆ ಹೋಗ್ಬೋದಾ ಅಂತ. ಅವರು ಹಾಂ ಹೋಗಿ ಅಂತ ಹೇಳ್ಬಿಟ್ರು. ನಮಗೆ ಹೇಳಿದ ತಕ್ಷಣ ಫುಲ್ ಖುಷಿ ಆಗೋಯಿತು, ಏನು ಇಷ್ಟು ಈಸಿಯಾಗಿ ಬಿಟ್ಬಿಟ್ರಲ್ಲ, ಓಕೆ ಅಂದ್ಬಿಟ್ರಲ್ಲ ಅಂತ. ಸೊ ಒಳಗೆ ಹೋಗ್ತಿದ್ದೀವಿ. ಅಲ್ಲಿನ ವರ್ಕರ್ಸು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನಮ್ಗೆ ಫುಲ್ ಎಕ್ಸೈಟ್ಮೆಂಟು, ಒಳಗೆ ಹೋಗಿ ಅಂದ್ರಲ್ವಾ. ಸೊ ಹೋಗ್ತಾಯಿದ್ದೀವಿ. ಒಳಗೆ ಎಂಟ್ರಿ ಆಗ್ತಿದ್ದಾಗೆ ಫುಲ್ ಫೋಟೋಸು ಗೈಸ್. ಅಮ್ಮಂದು, ವಿನೋದ್ ರಾಜ್ ಸರ್ದು ಫುಲ್ ಫೋಟೋಸು. ಹೋಗ್ತಿದ್ದಾಗೆ ಒಂದು ಹಾಲ್ ಸಿಗುತ್ತೆ. ಹಾಲಲ್ಲಿ ಫುಲ್ ಅವ್ರದ್ದು ಫೋಟೋಸ್ ಎಲ್ಲ ಅಲ್ಲೂ ಶೋ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಫುಲ್ ಆ ಟಿ ವಿ ಮೇಲ್ಗಡೆ ವಾಲಲ್ಲಿ ಫುಲ್ ಅಮ್ಮ ಅವ್ರದ್ದು ಫೋಟೋಸೇ ಶೋ ಮಾಡಿದ್ದಾರೆ.
ನಿಮ್ಗೆ ಇನ್ನೂ ಒಂದೇನೋ ತೋರಿಸ್ತೀನಿ ಗೈಸ್. ಅಮ್ಮನ ಬೆಸ್ಟ್ ಫ್ರೆಂಡ್ ಅವರು, ನೋಡ್ತಿದ್ದೀರಾ ಅಲ್ವಾ, ಇದೆ ಈ ನಾಯಿ ಮರಿ. ಇದ್ರ ಹೆಸರು ಬ್ಲ್ಯಾಕಿ ಅಂತ ಅಂತೆ. ಇದು ಅಮ್ಮ ಅವ್ರಿಗೆ ಫೇವ್ರೆಟ್ ಅಂತೆ ಗೈಸ್. ಆ ನಾಯಿ ಮರಿದು ಒಂದು ಸ್ಟೋರಿ ಇದೆ, ಏನು ಗೊತ್ತಾ? ಇನ್ನೊಂದು ನಾಯಿ ಇದೆ ನೋಡಿ, ಇದು ಒಂದು ನಾಯಿ. ಅದು ಫಸ್ಟ್ ಹೇಳಿದ್ನಲ್ವ ಬ್ಲ್ಯಾಕಿ ಅಂತ. ಆ ನಾಯಿಗೆ ವಿನೋದ್ ರಾಜ್ ಸರು ಮಿಸ್ಸಾಗಿ ಕಾರ್ ಡ್ರೈವ್ ಮಾಡಬೇಕಾದ್ರೆ ಹಿಂದೆ ರಿವರ್ಸ್ ತೊಗೋಬೇಕಾದ್ರೆ ಕಾರ್ ಟಚ್ ಆಗಿಬಿಡ್ತಂತೆ. ಸೊ ಅದಕ್ಕೆ ಬ್ಯಾಕ್ ಬೋನ್ ಏನೋ ಕೊಲ್ಯಾಪ್ಸ್ ಆಗಿದೆ ಸಮಥಿಂಗ್ ಏನೋ ಹೇಳಿದ್ರು. ಸೊ ಅದಕ್ಕೆ ಆಪ್ರೇಷನ್ ಕೂಡ ಮಾಡಿಸಿದಾರಂತೆ. ಅದು ಎದ್ದು ಓಡಾಡಲ್ಲ, ಸೊ ಮಲ್ಕೊಂಡೇ ಇರುತ್ತಂತೆ ಯಾವಾಗಲೂ. ಅದು ಆ ನಾಯಿ ಮರಿ ಸ್ಟೋರಿ ನೋಡಿ. ಒಳಗೆ ಕಿಚನ್ ನೋಡಿದ್ರಿ ಅಲ್ವಾ? ಆ್ಯಕ್ಚುಲಿ ಕಿಚನಲ್ಲಿ ಅವರು ತೋಟದ ವರ್ಕರ್ಸ್ ಏನೋ ಎಲ್ಲ ಅಡುಗೆ ಮಾಡ್ತಿದ್ರು. ಸೊ ನಾವು ಒಳಗೆ ಕಿಚನ್ ಒಳಗೆ ಹೋಗಿಲ್ಲ, ಅಡುಗೆ ಪ್ರಿಪೇರ್ ಮಾಡ್ತಿದ್ರಲ್ವ ಅಂದ್ಬಿಟ್ಟು ಹಾಲಲ್ಲೇ ವೀಡಿಯೋಸ್ ತೊಗೊಂಡ್ವಿ. ನಾನು ಫಸ್ಟ್ ವೀಡಿಯೋದಲ್ಲಿ ಒಂದು ಫೋಟೋ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದೆ ನೋಡಿ, ಅದು ಅದೇ ಫೋಟೋ. ಇದು ಅಮ್ಮ ಅವ್ರ ಮನೇಲಿರೋ ದೇವ್ರ ಮನೆ. ಆ ದೇವ್ರ ಮನೇಲಿ ಕೂಡ ಅಮ್ಮ ಅವ್ರದ್ದು ಫೋಟೋ ಇಟ್ಟಿದ್ದಾರೆ. ಮೀನ್ಸ್ ದೇವ್ರ ಮನೆ ಅಂತೀವಲ್ವಾ ಅದು. ಇದು ಅವ್ರದ್ದು ಫುಲ್ ಹಾಲು, ಆವಾಗಲೇ ತೋರಿಸ್ತೀವಿ. ಸೊ ಫುಲ್ ವ್ಯೂ ಥರ. ಇದು ನಾಯಿ ಮರಿ ಏನು ಮಾಡ್ತು ಗೊತ್ತಾ ಗಾಯಿ? ಸುಮ್ಮನೆ ಸೈಲೆಂಟಾಗಿ ಮಲಗಿತ್ತು ನಾವು ವೀಡಿಯೋ ಮಾಡೋವರೆಗೂ. ಲಾಸ್ಟಲ್ಲಿ ಇನ್ನೇನು ನಾವು ಹೋಗ್ತೀವಿ ಅನ್ನೋ ಹಾಗೆ ಫುಲ್ಲು ರಾಕು, ಫುಲ್ಲು ನಮಗೆಲ್ಲ ಶಾಕು, ಫುಲ್ಲು ಸೌಂಡ್ ಮಾಡಿಬಿಡ್ತು. ನಾಯಿ ಮರಿ ರಾಕ್, ನಾವೆಲ್ಲ ಶಾಕ್ ಅನ್ನಂಗಾಯ್ತು. ಇದು ನೋಡಿ ಅವ್ರಿಗೆ ಪ್ರೈಸ್ ಕೊಟ್ಟಿರೋದು, ಸನ್ಮಾನ ಮಾಡಿ. ನೋಡಿಕೊಂಡು ಹೊರಡ್ತಿದ್ದೀವಿ ಗೈಸ್ ಮನೇನ. ಇನ್ನೊಂದು ಏನಪ್ಪ ಅಂದರೆ, ನಾವು ಮನೆಯೆಲ್ಲ ನೋಡಿ ಆಚೆ ಬಂದ್ವಿ. ಅಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ, ಸೊ ಅಲ್ಲಿ ಒಬ್ಬರನ್ನ ಮಾತಾಡ್ಸೋಣ ಅಂತ ಮಾತಾಡ್ಸಿದ್ವಿ. ಅವ್ರು ಮಾತಾಡ್ತಾರೆ, ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀವಿ, ಅದು ನೋಡಿ. ಅಂದರೆ ಅವರು ಅಣ್ಣ ಮತ್ತು ಅಮ್ಮ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ, ಮತ್ತು ಅಣ್ಣ ಅವರು ಇವ್ರನ್ನ ಹೇಗೆ ನೋಡ್ಕೋತಾರೆ ಅನ್ನೋದು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಸೊ ಮಾತಾಡ್ಸಿದ್ದೀವಿ ನೋಡಿ.